ಇಲ್ಲ ಮಗಳೇ. ಇವ್ರು ಯಾಕೆಲ್ಲ ಇಲ್ಲಿ ಬಂದವ್ರೆ? ಇದೆಲ್ಲ ನನ್ನ ಕಂಪ್ನಿ ತಾನೇ. ನನ್ನ ಕಂಪ್ನಿ ಹತ್ರಕ್ಕೆ ಯಾಕೆ ಇವು ಬಂದ್ಬಿಟ್ಟವೆ ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಇವ್ರು ಯಾಕೆ ಬಂದರು ನನ್ನ ಕಂಪ್ನಿ ಹತ್ರಕ್ಕೆ? ಈ ಬುದ್ಧಿ ಬಂದವಳೆ ಅಂದರೆ ಏನೋ ಒಂದು ಎಡವಟ್ಟು ಮಾಡೋ ಗಂಟನೂ ಸಮಾಧಾನನೇ ಇರೋಕ್ಕಿಲ್ಲ ಇವಳಿಗೆ. ಮನೆಯಾಳಿಗಳು ಅಲ್ಲ, ಪೂಜೆಗೆ ಅಂತ ರೆಡಿ ಮಾಡಿದ್ನಲ್ಲ, ಪೂಜಾರಿ ಎಲ್ಲೋದ? ಲೋ ತಿಮ್ಮ, ಲೋ ನಾಗ, ಎಲ್ಲಿ ಬಿದ್ದು ಸಾಯ್ತಾ ಇದಿರಲ್ಲ, ಬರ್ಲಾ? ಆ ಪೂಜಾರಿನ ಕರ್ಕೊಂಬ ಅಂತ ಹೇಳಿದ್ದಲ್ಲ, ಎಲ್ಲಿ ಆಳ್ ಬಿದ್ದೋದ್ಲ ನೀನು? ಕುಂಬಳಕಾಯಿ ಎಲ್ಲ ಹೊಡೆದ್ಬಿಟ್ಟು ಪೂಜೆ ಎಲ್ಲ ಮುಗ್ದಾಯ್ತು ಸಾವ್ಕಾರ್ರೆ. ಕುಂಬಳಕಾಯಿ ನಡೆದ್ಬಿಟ್ಟು ಗೇಟಾಗ ಅಕ್ಕಪಕ್ಕ ಮಡಗ್ಬಿಟ್ಟಿವ್ನಿ. ಹಂಗೇನಿಯ ಅದೇನೋ ಎಲ್ಲ ಅರಸಿನ ಕುಂಭ ಬಳಿರಿ ಅಂತ ಹೇಳಿದ್ರಲ್ಲ, 9 ಕಡೆ ಎಲ್ಲ ಬೆಳೆದ್ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ಏಯ್ ಲೋಪರ್ ನನ್ನ ಮಗನೇ, ಯಾರಲ್ಲ ಇವರೆಲ್ಲನೂ? ಪೂಜೆ ನಾನು ಕುಂತ್ಕೊಂಡಿಲ್ಲ, ನಾನು ಪೂಜೆ ಕುಂತ್ಕೊಂಡಿಲ್ಲ ಅಂದ್ರೆ ಅದು ಹೆಂಗ್ಲ ಪೂಜೆ ನಡೀತು? ನಾನು ಇಲ್ದಿರೋದು ನೀನು ಕುತ್ಕೊಂಡು ಪೂಜೆ ಮಾಡ್ದೇನ್ಲ? ನೀನು ಕುತ್ಕೊಂಡು ಪೂಜೆ ಮಾಡ್ಬಿಟ್ಟೇನ್ಲ? ನೋಡ್ಲಾ, ಕರಿಲ್ಲ ಪೂಜಾರಿನ, ಕರಿಲ್ಲ. ಏಯ್ ನೀವೆಲ್ಲ ಯಾಕೆ ನಿಂತ್ಕೊಂಡಿದ್ರೆ ಇಲ್ಲಿ? ಇದೇನು ನಿಮ್ಮ ಅಪ್ಪನ ಮನೆ ಸ್ವತ್ತು ಅಂತ ಅನ್ಕೊಬಿಟ್ರೆ ನಿಂತ್ಕೊಳಕ್ಕೆ? ಸುಮ್ಕೇನೆ ಇಲ್ಲಿಂದ ಹೋದ್ರೆ ಸರಿ, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ಏ ರೋಜಾ, ನೀನು ಮಾಡಿರೋ ಮನೆಯಾಳ ಕೆಲಸಕ್ಕೆ ಆಸ್ತಿ ಬರ್ಕೊಂಡು ಮೋಸ ಮಾಡಕ್ ನೋಡಿದೆ ಅಲ್ವಾ ನೀನು? ಆದ್ರೆ ಹಣೆ ಬರಹ ಅನ್ನೋದು ನನ್ನ ಕಡೆ ಇತ್ತು. ಅದಕ್ಕೆ ನನಗೆ ದೇವರು ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ ಎಲ್ಲ ಆಸ್ತಿ ಮತ್ತೆ ನನಗೆ ಸಿಕ್ಬಿಟ್ಟೈತೆ. ನೋಡು, ಮೊದಲು ಜಾಗ ಖಾಲಿ ಮಾಡು. ನಿನಗೆ ಎದುರ್ಕೊಂಡು ನಿನ್ನ ಕಾಲ್ ಮುಂದೆ ಕುಂತ್ಕೊಂಡು ನಿನ್ನತ್ರ ಭಿಕ್ಷೆ ಬೇಡ ಅಂತ ಅವಶ್ಯಕತೆ ನನಗಂತೂ ಇಲ್ಲ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಯ್ತಾ ಇರು. ಅತ್ತೆ ನೀವೇನು ಇವ್ರ ಪರ ಸೇರ್ಕೊಬಿಟ್ಟಿದ್ದೀರಾ? ಓಹೋ, ಅಳಿಯನ್ನ ಈಚೆ ಕಡೆಗೆ ತೊಳ್ಬಿಡೋಣ, ಹೆಂಗಿರು ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟವನಲ್ಲ, ಅದಕ್ಕೆ ಇವನ್ ಜೀವನ ಹಾಳು ಮಾಡೋಣ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಬಂದು ಸೇರ್ಕೊಬಿಟ್ಟಿದ್ರಲ್ವಾ? ನಿನ್ನ ಮಗಳು ಮೂದೇವಿ, ನೀನೊಬ್ಳು ಶ್ರೀದೇವಿ. ಸೊರೈತು ಬಾ, ಇಬ್ರದ್ದು ಸರಿಯಾಗೈತೆ. ನೀವೇನು ಕಿಸಿದ್ರು ಈ ಸಾವುಕಾರ ಒಂದು ಜುಟ್ಟು ಅಲ್ಲಾಡ್ಸಕ್ಕಾಗಿಲ್ಲ. ಸುಮ್ಕೆ ಹೋಯ್ತಾ ಇರ್ರಿ ಇಲ್ಲಿಂದ. ಮನೆಯಾಳಿಗಳು ಬಂದ್ಬಿಟ್ಟು ಸೇರ್ಕೊಂಡ್ರದ್ ನೋಡು, ಅದೇನು ಎಷ್ಟು ಕೂತ್ರು ಅದು ಹೆಂಗೆ ಬಂದು ಸೇರ್ಕೊಂತಿರೋ ಏನೋ ನಾಕಾಣೆ. ಸಾವುಕಾರ್ರೆ ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ಇದೆಲ್ಲನೂ ಆಸ್ತಿ ಎಲ್ಲನೂ ರೋಜಾ ಮೇಡಮ್ ಅವ್ರದ್ದು. ನೀವು ಯಾರು ಅನ್ಕೊಂಡಂಗೆ ಪಾಪ ಅವ್ರು ಇವರು ಕುತ್ಕೊಂಡು ಪೂಜೆ ಮಾಡಿಲ್ಲ. ರೋಜಾ ಅವರೇ ಕುಂತ್ಕೊಂಡು ಪೂಜೆ ಎಲ್ಲ ಮಾಡಿ ಹೋಮ ಎಲ್ಲ ಶುರು ಮಾಡ್ಕೊಂಡು ಎಲ್ಲ ಪೂಜೆನೂ ಮುಗಿಸ್ಬಿಟ್ರು. ಅಯ್ಯೋ, ನೀವು ಹೊಸಿ ಮುಂಚೆ ಬಂದಿದ್ರೆ ನೀವು ನೋಡ್ಬೋದಿತ್ತಾ? ಏನು ಮಾಡ್ತೀರಾ, ಹೊಸಿ ಮುಂಚೆ ಬಡಿದಂಗೆ ತಡವಾಗಿ ಬಂದ್ಬಿಟ್ಟಿದ್ರಲ್ಲ, ನಿಮ್ಗಂತೂ ಏನು ಗೊತ್ತಾಗಕ್ಕಿಲ್ಲ. ನೋಡಿ, ಪೂಜೆ ಎಲ್ಲ ಮುಗ್ದಾಯ್ತು. ಸ್ವೀಟ್ ಗೀಟ್ ಎಲ್ಲ ತಿನ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಹೋಗಿ. ಇನ್ನೇನು ಬೇಕು ನಿಮ್ಗೆ ಅದಕ್ಕಿನ್ನೂ ಹೇಳಿ. ಏಯ್ ಏನೇ ಬಗೊಳ್ತಿದ್ಯಾ? ಈ ಆಸ್ತಿ ಎಲ್ಲ ಪಾಸ್ತಿ ಎಲ್ಲ ನಂದು. ಏನು ಇವ್ರು ಅಪ್ಪ ಹಾಕ್ಬಿಟ್ಟು ತಂದು ಕಟ್ಟವನ? ಈ ರೋಜ್ ಹಾಕ್ಬಿಟ್ಟು ಏಯ್ ಮನೆಯಾಳಿ ಮುಚ್ಕೊಂಡು ಎಲ್ಲನೂ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗಿ. ಇದು ನನ್ನ ಆಸ್ತಿ, ನನ್ನ ಜಾಗ, ನನ್ನ ಕಂಪ್ನಿ. ಏನ್ಲ ಅಂದೆ ಲೋಪರು? ನಿಮ್ಮ ಅಪ್ಪ ಸಂಪಾದನೆ ಮಾಡೋನಿಲ್ಲ 2 ಎಕರೆ ಜಾಗ? 2 ಎಕರೆ ಜಾಗ ನಂದು. ಕಂಪ್ನಿ ಬೇಕಾದ್ರೆ ನೆಲಸ ಮಾಡ್ಬಿಟ್ಟು ಕಿತ್ಕೊಂಡು ಹೋಗ್ಲಾ? ಯಾರು ಕೇಳ್ತಾರೆ? ಈ 2 ಎಕರೆ ಜಾಗ ನಂದು ಅಂತಂದ್ಮೇಲೆ ನೀವೆಲ್ಲನೂ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇನಿಯಾ? ಪೊಲೀಸು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ. ಏನ್ಲ ಸಾವುಕಾರ, ನಿನ್ನ ಆಸ್ತಿ ನೀನು ಬರ್ಸ್ಕೊಂಡಿರ್ಬೋದು, ಆದ್ರೆ ಇದು ನಮ್ಮಪ್ಪ, ಇದು ನಮ್ಮ ಅಪ್ಪನ ಆಸ್ತಿ. ಇದು ನಂತೂ ನಿನ್ನ ಹೆಸ್ರಿಗೆ ಬರ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ನಮ್ಮಪ್ಪ ನನಗೋಸ್ಕರ ಅಂತ ಕೊಟ್ಟಿರೋ ಆಸ್ತಿ ಕಣ್ಲ ಇದು. ಹೂನಲ್ವಾ? ಎಲ್ಲನೂ ಇವಳ ಹೆಸರ್ನಾಗ ತಾನೇ 2 ಎಕರೆ ಇರೋದು. ಏಯ್ ನೀನ್ ಅಲ್ಲೇ ಸಾಯಿಸ್ಬಿಡ್ಬೇಕಿತ್ತು. ಏನೋ ಪಾಪ ಬಸ್ರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಕಳ್ಸಿದೀನಿ. ಏನೇ ಮೊಚ್ಚು ಹಿಡ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಏಯ್ ಏನ್ಲಾ ಏನ್ ನಾಟಕ ಮಾಡ್ಕೊಂಡಿದ್ದೆಲ್ಲ? ನಿಮ್ಮ ಅಪ್ಪನ ಜಮೀನು ಅಂತ ಹೇಳ್ಬಿಟ್ಟು ಏನು ಫ್ಯಾಕ್ಟ್ರಿ ಕಟ್ಕೊಂಡ್ಬಿಟ್ಟ? ನಿಮ್ಮ ತಾತಂದೆಲ್ಲ ಈ ಜಾಗ ನನ್ನೇನಿಯ ಮೋಸ ಮಾಡ್ಕೊಂಡು ಹೋಕೆ? ಲೇಯ್ ಖಾಲಿ ಮಾಡ್ಕೊಂಡು ಹೋಯ್ತಾ ಇರೋ. 2 ಎಕರೆ ಜಮೀನು ನಂದೇನಿಯ. ನಿನ್ ಕೈಲಿ ಏನು ಕಿಸಿಯಕ್ಕಾಗಲ್ಲ, ಏನು ನಿನ್ ಕೈಲಿ ಮಾಡೋಕ್ಕಾಗಿಲ್ಲ ಕಣ್ಲ. ಒಯ್ತಾ ಇರೋ ಸುಮ್ಕೆನೆನಿಯ. ನನ್ನ ಹೆಸರನಾಗಿರೋ ಹೊಲ್ದಾಗ ಜಮೀನಾಗೆ ಕಟ್ಕೊಂಡಿದ್ದಲ್ದೆ ನನಗೆ ನೀ ಮೋಸ ಮಾಡಿ ನನ್ನೇ ನೀ ಈಚೆ ಕಡೆಗೆ ಹಾಕಿಸ್ತೀಯಲ್ಲ ನೀನು. ಇವತ್ತು ನಿನ್ನ ಕತ್ತರಿಸಿ ಜೈಲಿಗೆ ಬೇಕಾದ್ರೆ ಹೋಗ್ಬಿಡ್ತಾನೆ ನನ್ನ ಗಂಡ. ಅಯ್ಯೋ, ನಾನು ಜೈಲ್ಗೆ ಹೋದ ಚಿನ್ನ, ನೀನು ನೋಡ್ಕೊಳ್ಳೋರು ಯಾರು? ಏಯ್ ಸುಮ್ಕೆ ನಿಂತ್ಕೊಳ್ಳಿ ನೀವು. ಬದ್ದು ಈ ಆಸ್ತಿ ಜಮೀನು 2 ಎಕರೆ ಇವಳ ಹೆಸರ್ನಾಗ ತಾನೇ ಇರೋದು. ಈಗ ನಾವು ನೋಡ್ರೆ ಫ್ಯಾಕ್ಟ್ರಿ ಕಟ್ಕೊಂಡು ಈ ಫ್ಯಾಕ್ಟ್ರಿನ ನಮ್ಮದು ಅಂತ ಮಾಡ್ಕೊಬಿಟ್ಟಿದ್ದೀವಿ. ಸಾವುಕಾರ ಬರ್ಸ್ಕೊಂಡಿಲ್ವೋ, ಪಿತ್ರಾರ್ಜಿತ ಆಸ್ತಿ ಅದು ಇದು ಅಂತ ಬೇರೆ ಮಾತಾಡ್ತಾವಳೆ. ಅಂದರೆ ಇದಕ್ಕೂ ನಾವ ಬಿತ್ತ ಅಂತ ಹೇಳ್ಬಿಟ್ಟು. ಅಲ್ಲ, ಹೋದ್ರೆ ಹೋಗಲಿ, ಅವಳ ಆಸ್ತಿ ನಾನು ಕಿತ್ಕೊಳ್ಳೋ ಅಂತ ನನಗೇನು ಇದಿಲ್ಲ. ನಾನು ಏನು ಅನ್ಕೊಬಿಟ್ಟಿದ್ದೆ, ಈ 2 ಎಕರೆ ಜಮೀನೆಲ್ಲನೂ ಇವಳುದ್ರಾಗ ಇವನ್ನೆಲ್ಲ ಕಟ್ಟಿದ್ದು ಮಾಡ್ತಿರೋದು. ಅಯ್ಯೋ, ನಾನೇನೋ ಸುಮ್ಮನೆ ಹೇಳ್ತಾವ್ರೆ ಅನ್ಕೊಂಡಿದ್ದೆ. ನಿಜವಾಗ್ಲೂ ಇವಳ್ದೇನೆ ನೀ ಅನ್ನಿಸ್ತದೆ ಆಸ್ತಿ ಎಲ್ಲನೂ. 2 ಎಕರೆ ಜಮೀನು ಇವಳ್ದೇನೆ ನೀ. ಇವಳು ಬೀದಿಗೆ ಬರಬೇಕು ಅಂತ ಪ್ಲಾನ್ ಮಾಡಿ ಏನೇನೋ ಮಾಡಿದ್ವಿ. ಇವಳು ನೋಡಿದ್ರೆ ಕೊತ್ತಿನೇ ಮಸ್ಕೊಂಡು ಹಿಡ್ಕೊಂಬಂದ್ಬಿಟ್ಟೋಳಲ್ಲ ಇವಳು. ಅಯ್ಯೋ ಶಿವನೇ, ಇವಳು ಹೆಣ್ಣಲ್ಲ, ಅಮ್ಮಾರೆ ಇವಳು. ಈಗ ಏನು ಮಾಡೋದು? ಏನು ಮಾಡ್ತೀರಾ? ಇಬ್ರದ್ದು ಅಲ್ಲ ನಂದು ಅಂತ ಹೇಳ್ಬಿಟ್ಟು ನೀವು ಹೋಗಿ ಮಾತಾಡಿ. ಇಲ್ಲ ಅಂತಂದ್ರೆ ನಿಮ್ಗೂ ಸಿಗಾಕಿಲ್ಲ ಅಷ್ಟೇನೇನಿಯಾ? ನೋಡಿ, ಈ ಆಸ್ತಿ ಇಬ್ರದ್ದು ಅಲ್ಲ, ಈ ಆಸ್ತಿ ನಂದು, ಸರಿನಾ? ನನ್ನ ಹೆಸರಿನಾಗ ಐತೆ. ಪತ್ರ ಎಲ್ಲ ತಗೊಂಡ್ಬಿಟ್ಟು ನಿಮ್ಮ ಮುಖಕ್ಕೆ ಸಿಗ್ತೀನಿ. ಏನೇ ಬಗೊಳ್ತಿದ್ಯಾ? ನಿಮ್ಮ ಅಪ್ಪ ಸಂಪಾದನೆ ಮಾಡ್ಬಿಟ್ಟು ಮಡಗಿದ್ನ 2 ಎಕರೆ ಅಲ್ವಾ? ನಿಮ್ಮ ಅಪ್ಪ ಸಂಪಾದನೆ ಮಾಡಿ ಮಡಗಿದ್ನ ಲೋಪರ್ ಅಂತ ತಗೊಂಬಂದು ಕತ್ತರಿಸಿ ಹಾಕ್ಬಿಡ್ತೀನಿ ಒಬ್ಬೊಬ್ರು ನನವೇ. ಓಹೋ, ನನ್ನ ಆಸ್ತಿ ಮೇಲೆ ಕಣ್ಣು ಹಾಕಿದ್ರೆ ನೋಡ್ರೆ, ನನ್ನ 2 ಎಕರೆ ಜಮೀನು ನಂದು ಅಂದಮೇಲೆ ಇದ್ರೊಳಗಡೆ ಏನೇನಾಯ್ತು ನನ್ನ ಜಮೀನು ಒಳಗಡೆ ಎಲ್ಲ ನಂದೇನೆನಿಯ. ನಾನು ಹೇಳ್ತೀನಿ ಕೋರ್ಟ್ಗೆ, ನಾನೇನು ಹೇಳಿಲ್ಲ ನಾನೇನು ಮಾಡಿಲ್ಲ. ಈ ನನ್ನ ಮಕ್ಳು ಯಾರು ಅಂತ ಗೊತ್ತಿಲ್ಲ. ನಾನು ಊರಾಗಿದ್ದೆ 2 ವರ್ಷ, ಊರಿಂದ ಎಲ್ಲೋ ಬೇರೆ ಕಡೆ ಇದ್ದೆ. ಊರಿಗೆ ಬರೋ ಅಷ್ಟೊತ್ತಿಗೆ ಎಲ್ಲನೂ ಕಳ್ಳನ ಮಕ್ಕಳು ಹಿಂಗೆ ಕಟ್ಕೊಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಇಬ್ರು ಮೇಲೂ ಕೇಸ್ ಹಾಕ್ಸ್ಬಿಟ್ಟು ಬೆಂಡ್ ಎತ್ತಿಸ್ಬಿಡ್ತೀನಿ. ಏನ್ಲ ಸಾವುಕಾರ, ನಿನ್ನ ಆಸ್ತಿ ನೀನು ಹೆಂಗೆ ಬುದ್ರುವ
ಭದ್ರವಾಗಿ ಮಡಿಕತ್ಯೋ ನನ್ನ ಆಸ್ತಿನ ನಂಗೆ ಭದ್ರವಾಗಿ ಮಡಿಕೊಳ್ಳೋದು ನನಗೆ ಸಂದ ಗೊತ್ತು ಕಣ್ಲಾ. ನಿನ್ನಂತನಿಂದ ಕಲ್ತ್ಕೋಬೇಕಾಗಿರೋ ಅಂತ ಅವಶ್ಯಕತೆ ಇಲ್ಲ. 2 ಎಕರೆ ನಂದು, ನನ್ನ ಜಮೀನಾಗೆ ನೀವೆಲ್ಲ ನಿಂತ್ಕೊಂಡಿರೋದು. ಒಬ್ಬೊಬ್ರಿಗೂ ಕಾಲು ಕಟ್ ಮಾಡ್ಬಿಡ್ತೀನಿ ಹಂಗೆ ನೀವು ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಸುಮ್ಕೇನಿಯ ಇಲ್ಲಿಂದ ತೊಲಗ್ತಾ ಇರ್ರಿ. ಏನೇ ಆಸ್ತಿ ಎಲ್ಲನೂ ನಿನ್ನೆ ಹೆಸ್ರನಾಗೈತಿ, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿದ್ ಬಿಲ್ಡಪ್ ರಾಣಿ. ಈಗ ಬೇರೆ ಬಂದೋಳು ನಂದೆಲ್ಲಿಕ್ಲಿ ಅಂತ. ಏಯ್ ನೀವಿಬ್ರದು ಅಲ್ಲ ಕಂಡ್ರಲ್ಲ. ನಿನ್ನ ಹೆಸ್ರನಾಗಿರೋ ಆಸ್ತಿನೂ ಇವಾಗ ನನ್ನ ಹೆಸ್ರನಾಗೆ ಐತೆ. ನಿನ್ನ 2 ಎಕರೆನೂ ನನಗೆ ಬರ್ಕೊಟ್ಟಿದ್ಯಾ. ಅಯ್ಯೋ 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 ಅಯ್ಯೋ, ಅದು ಹೆಂಗ್ಲ ಬರ್ಕೊಡ್ತೀನಿ. ಸರಿ ನಾನು ಬರ್ಕೊಟ್ಟನು ನಾನು ಒಬ್ಳು ಸೈನ್ ಹಾಕ್ಸ್ಕೊಂಡು ಅದು ಹೆಂಗ್ಲೈನ್ ಬರ್ಸ್ಕೊಬಿಡ್ತೀಯಾ. ನನಗೆ ಇನ್ನೂ ಒಬ್ಬ ತಮ್ಮ ಬೇರೆ ಅವನೇ, ಗೊತ್ತೇ ಇಲ್ಲ ನಿನಗೆ. ತಮ್ಮ ಎಲ್ಲೇ ಅವನೇ? ಸುಮ್ಕೆ ನಿಂತ್ಕೊಳ್ಳಿ ನೀವು. ತಮ್ಮನ ಏನೇ ಎದುರಿಸ್ತಾ ಇದೆಯಾ ನೀನು? ನೋಡು, ನಿಮ್ಮಿಬ್ರು ಹೆಸ್ರನಾಗೂ ಆಸ್ತಿ ಇಲ್ಲ. ಈ ಆಸ್ತಿ ಎಲ್ಲ ಇರೋದು ನನ್ನ ಹೆಸ್ರನಾಗಿರೋದು. ಏಯ್ ನೆಟ್ಗೆ ಇಂಗ್ಲೀಷ್ ಓದಕ್ ಬರ್ದಿರೋ ಗುಬಾಳ್ ನನ್ನ ಮಗನೇ. ಮೊದಲು ಯಾರ ಹೆಸ್ರನಾಗೈತೆ ಏನು ಬರ್ದೈತೆ ಅನ್ನೋದು ನೋಡ್ಕ. ಯಾರ ಹೆಸ್ರನಾಗೈತೆ ಅಂತ ಇವನ ಆಸ್ತಿ ಇವನ್ಗೆ ಲೆಕ್ಕ ಇಲ್ಲ. ಈಗ ಬಂದ್ಬಿಟ್ಟು ಎಲ್ಲನೂ ನನ್ನ ಹೆಸ್ರು ಐತೆ, ನೀನು ನನ್ನ ಹೆಸ್ರನಾಗೈತೆ ಅಂತ ಕಿತ್ತಾಕತ್ತಾನೆ. ಮೊದಲು ಯಾರ ಹೆಸ್ರನಾಗ ಏನೈತೆ ಅಂತ ಹೇಳ್ಬಿಟ್ಟು ದಾರಿಗೆ ಹೋಗ ಕಿತ್ತೋ ನನ್ನ ಮಕ್ಕಳು ಕಲ್ಲೋ ಕರ್ಕೊಂಬಂದು ಕೇಳಿಸೋದು. ಫಸ್ಟು ಯಾರ ಹೆಸ್ರನಾಗ ಏನೈತೆ ಅಂತ ಹೇಳ್ಬಿಟ್ಟು ಲಾಯರ್ನ ಕರೆಸ್ಬಿಟ್ಟು ಓದಿಸಿ ನೋಡ್ರಿ. ಅದು ಬಿಟ್ಬಿಟ್ಟು ಕಿತ್ತಾಡ್ಕೊಂಡು ಹಿಂಗೆಲ್ಲ ಕಿತ್ತಾಡ್ಕೊಂಡು ಕುಂತ್ಕೊಳ್ಳೋದು. ನೋಡು, ನಾನಂತೂ ಬಿಡಕ್ಕಿಲ್ಲ, ನಿಮ್ಮಿಬ್ರಿಗಂತೂ ನಾನು ಬಿಡಕ್ಕಿಲ್ಲ. ನನ್ನ ಹೆಸ್ರು ಬರ್ಸ್ಕೊಂಡಿದ್ದೀನಿ, ನಂದೇನೆನಿಯ. ಯಾರು 2 ಎಕರೆನ ಯಾರು 3 ಎಕರೆನ ಗೊತ್ತಿಲ್ಲ. ಯಾರ ಹೆಸ್ರನಾಗಿದ್ರೆ ಅವ್ರದ್ದೇನೆನಿಯ. ಅಯ್ಯೋ ನೀನು ಬಾಯಿಗೆ ಮಣ್ಣಾಕ ನಮ್ಮಪ್ಪ ಸಂಪಾದನೆ ಮಾಡಿರೋದು ಕಂಡ್ಲೆ ಯಾರ ಹೆಸ್ರನಾಗಿದ್ರೆ ಅವ್ರದೇ ಅಂತ ಹೇಳಿದ್ರೆ ನೀನ್ ಕಂಡರ ಆಸ್ತಿ ನೋಡಿಯಕ್ ಹೋಗಿರ್ಲ್ವೇ ನೀನ್ ಕಂಡರ ಆಸ್ತಿ ಹೊಡಿಯಕ್ ಹೋದ್ರೆ ನಿನ್ನ ಆಸ್ತಿನೂ ಕಂಡರೆ ಹೊಡಿಯೋದು ಬಂದ್ಬಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ಈ ಆಫೀಸಾಗ ಮ್ಯಾನೇಜರ್ ಆಗ್ಬೇಕು ಅನ್ಕೊಂಡಿದ್ದೆ. ಈಗ ನೋಡ್ರೆ ಕಸ ಗುಡ್ಸೋ ಕೆಲಸನೂ ಸಿಗಕ್ಕಿಲ್ಲ ಅನ್ನಿಸ್ತದೆ. ಹಂಗೆ ಕಿತ್ತಾಡ್ತಾವ್ರಲ್ಲ ಇವರು 3 ಜನದಿಂದ ಫ್ಯಾಕ್ಟ್ರಿ ಮುಚ್ಚೋದಂತೂ ಪದಿ ಪಿಕ್ಸು. ಇವ್ರು 3 ಜನನು ಕೋರ್ಟ ಕೇಸ್ ಹಾಕಿದ್ರು ಅಂದ್ರೆ ಫ್ಯಾಕ್ಟ್ರಿ ಕತೆ ಗೋವಿಂದ ಗೋವಿಂದ. ಮ್ಯಾನೇಜರ್ ಆಗಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಊರರೆಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ. ಈಗ ನೋಡಿದ್ರೆ ಎಲ್ಲ ಎಡವಟ್ಟಾಗಿ ಎಲ್ಲ ಉಲ್ಟಾ ಆಯ್ತಾಯ್ತಲ್ಲೇ ಪದ್ದಿ. ನಾನು ಅನ್ಕೊಂಡಿದ್ದೇನೂ ನಡೆಯೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತೈತೆ. ಅನ್ಯಾಯ ಆಗೋಗ್ಬಿಡ್ತು ನನಗಂತೂ. ಲೇ ನನಗಲ್ಲಿ 3 ಜನದಾಗ ಯಾರ ಹೆಸರಿನಾಗಿ ಫ್ಯಾಕ್ಟ್ರಿ ಐತೆ ಅಂತ ತಲೆ ಕೆಡ್ತೈತೆ. ಇವಳ್ದೊಂದು ಎಲ್ಲ ಸಾವುಕಾರ ಜಮೀನು ಗೀಮೀನು ಎಲ್ಲನೂ ಒಪ್ಕೋತೀನಿ. ಎಲ್ಲನೂ ರೋಜಾ ಮೇಡಮ್ ಅವ್ರ ಹೆಸರಿನಾಗಿನೇ ಐತೆ. ಯಾಕಂದರೆ ಎಲ್ಲ ಸಾವುಕಾರನ ಹೆಸರಿನಾಗಿತ್ತು, ಎಲ್ಲ ದೆಯ್ಯ ಬರೆಸ್ಕೊಟ್ಟೈತೆ. ಆದರೆ ಈ ಫ್ಯಾಕ್ಟ್ರಿ ನೋಡಿದ್ರೆ ಸಾವುಕಾರ ಕಟ್ಸವನೆ. 2 ಎಕರೆ ಜಮೀನು ನೋಡಿದ್ರೆ ಈ ಶಾರದಿ ಹೆಸರಿನಾಗೈತೆ. ಎಲ್ಲ ಸೈನ್ ಹಾಕಿಸ್ಕೊಂಡ್ರೆ ನೋಡ್ರಿ, ಎಲ್ಲ ರೋಜಾ ಹೆಸ್ರಿಗೆ ಸೈನ್ ಹಾಕ್ಸ್ಕೊಂಡವ್ರೆ. ಈಗ 3 ಜನದಾಗೆ ಯಾರ ಹೆಸರಿನಾಗೈತಿ ಅಂತ ನಾನು ಸಾವುಕಾರೆಲ್ಲ ಬರೆಸ್ಕೊಬಿಟ್ಟವನಿ ಅಂತ ಅನ್ಕೊಂಡ್ರೆ, ಇವ್ರು ಶಾರದಿ ನೋಡ್ರೆ ನನಗೊಬ್ಬ ತಮ್ಮ ಬೇರೆ ಅವನಿ ಅಂತ ಬೇರೆ ಬಂದ್ಬಿಟ್ಟವಳೆ. ಇದು ಏನ್ಲೇ ಇದು ಹಿಂಗೆ ಕನ್ಫ್ಯೂಸ್ ಆಯ್ತಾಯ್ತಲ್ಲ ನನಗೆ. ಖಾಲಿ ಮಾಡ್ರಿ. ಇದು ನನ್ನ ಜಮೀನು. ನನ್ನ ಜಮೀನಾಗ ಯಾರಿಗೂ ಒಕ್ಕಿಲ್ಲ. ನನಗೂ ನನ್ನ ತಮ್ಮಂಗೂ ಬಿಟ್ರೆ ಇನ್ನು ಯಾರಿಗೂ ಒಕ್ಕಿಲ್ಲ. ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ರಿ. ಅದೇನು ಕೋರ್ಟು ಕೇಸ್ ಹಾಕತ್ತೀರ, ಏನು ಮಾಡ್ತೀರಾ ಮಾಡಿ. ನಾನು ಹೋಗ್ಬಿಟ್ಟು ನಾನು ಕೇಸ್ ಹಾಕೊಂಡು ನಾನು ತೋರಿಸ್ತೀನಿ ನನ್ನ ಕತೆ ಏನು ಅಂತ ಹೇಳ್ಬಿಟ್ಟು. ಕಂಪ್ಲೇಂಟ್ ಕೊಡ್ತೀರಾ? ನಾನು ಕೊಡ್ತೀನಿ ಕಂಪ್ಲೇಂಟಾ. ನಾನು ಕೊಡ್ತೀನಿ. ನನ್ನ ಜಮೀನಾಗ ಬಂದ್ಬಿಟ್ಟು ಅನಾವಶ್ಯಕವಾಗಿ ಜಗಳ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೇಂಟ್ನ ಕೊಟ್ಬಿಡ್ತೀನಿ. ಮುಚ್ಕೊಂಡು ಜಾಗ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಈ ಎಣ್ಣೆಕ್ಳು ಸಹವಾಸ ಮಾಡ್ಬಿಟ್ಟು ಕೆಟ್ಟೋಗ್ಬಿಟ್ನಪ್ಪ ನಾನಂತೂ. ಈ ಎಣ್ಣೆಕ್ಳು ತಗ ವ್ಯವಹಾರಗಳೇ ಮಾಡಬಾರ್ದು. ಇನ್ನೇನು ಕೋರ್ಟು ಕೇಸು ಅಂತ ನೀನು ತಿರುಗಬೇಕಾಯ್ತದೇನೋ ನಿಮ್ಮಂಥ ಸಹವಾಸ ಮಾಡ್ಬಿಟ್ಟು. ದೊರಿದವು ಎಲ್ಲನೂ ಎಲ್ಲ ಸ್ವಾರ್ಥಿಗಳೇನಿಯ. ಮಾತೆ ಮುಂಚೆ ದುಡ್ಡನ್ನ ಆಸೆ ಕೊಟ್ಬಿಟ್ಟು ದುಡ್ಡನ್ನ ಆಸ್ತಿನ ಬರ್ಸ್ಕೊಳ್ಳೋರೇನಿಯ. ಇನ್ನು ಯಾವಳನ್ವೇ ಪಿರುತಿ ಮಾಡ್ಕೊಂಡು ಬರಕಿಲ್ಲ. ಮುಚ್ಕೊಂಡು ಕುಂತ್ಕೊಳ್ಳ ಕಂಡೀನಿ. ಇವನೇನು ದೊಡ್ಡ ಸಾಚ ನಂಗೆ ಆಡ್ತಾನೆ. ಎಣ್ಣೆಕ್ಳು ಯಾವನ್ನ ಸಂದಕ್ಕೆ ಎಣ್ಣೆಕ್ಳು ಕಂಡ್ರೆ ಸಾಕು ಅಂತ 30 ಬಿಟ್ಕೊಂಡು ಹೋಯ್ತೀಯಾ ನೀನು. ಯಾವ ಸಾಚ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ. ಮುಚ್ಕೊಂಡು ಕುತ್ಕೊಳ್ಳ. ಇವನೇ ದೊಡ್ಡ ಇದು ಹೇಳಕ್ ಬೇರೆ ಬರ್ತಾನೆ. ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕ್ಯಾಮೆಗೆ ಮೇಯ್ತಾನೆ. ನೋಡ್ಕೊ ಹೋಗ್ಲಾ ನಂದೇಲಿಕ್ಲಿ ಅಂತ ಬಂದ್ಬಿಟ್ಟ ಇಲ್ಲಿ. ನಿನ್ನಿಂದನೇ ಕಣ್ಲೆ ನಾನು ಹಾಳಾಗೋಗಿದ್ದು. ನಿನ್ನಿಂದನೇ ನೀ ಹಾಳಾಗೋಗಿದ್ದು. ಹ್ಞೂ ಕಣ್ಲ ಹಾಳಾಗೋಗ್ಲಿ ಅಂತ ನೀನು ನಿನ್ನಿಂದ ಬಿದ್ದಿದ್ದು. ಏನ್ಲ ಮಾಡ್ತೀಯಾ? ಅಯ್ಯೋ 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 ನವರಂಗಿ ಆಟೋಗಳು ಇಬ್ರು ಹೆಂಡ್ತಿ ಏನಾರ ಮಾಡೇ. ಅವಾಗಿನ ನಾನೇ ಬಿಡ್ಕೊತಾ ಇದ್ದೀನಿ. ನೀನೊಂದು ಆವಾಜ್ ಹಾಕಯ್ಯ. ಇದೆಲ್ಲ ನಾನು ಎಂಡ್ರಾಸ್ತಿ. ಮುಚ್ಕೊಂಡು ನಿಂತ್ಕೊಳ್ಳ. ಅಮ್ಮವ್ರ ಗಂಡ ಮುಚ್ಕೊಂಡು ನಿಂತ್ಕ. ಮಾತಾಡ್ತಿರೋದು ಅವಾಗಿಂದ ನಾ ಮಾತಾಡ್ತಿಲ್ವೇ? ಈಗ ಬಂದ್ಬಿಟ್ಟ ನಂದೇಲಿಕ್ಲಿ ಅಂತ ಹೇಳ್ಬಿಟ್ಟು. ಮುರ್ವದಿನೇ ಕೊಡೋಕ್ಕಿಲ್ಲ ಶಾರದಿ ನನಗೆ. ನಿಂತಾರೆ ಯಂಗ್ಸ್ಟರ್ ಆಡಿದ್ರೆ ಯಾರು ಕೊಡ್ತಾರೆ ನೋಡು. ನಾನು ಕೊತ್ತು ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ಹಿಂಗೆ ಮಾತಾಡಬೇಕು. ನನಗೆ ಕೊಡು, ನಾನೇ ಹಿಡ್ಕೊಂಡು ಮಾತಾಡ್ತೀನಿ. ಇರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಆಸ್ತಿ ಯಾರ್ದು ಅಂತ ಅವರೇ ತೀರ್ಮಾನ ಮಾಡಲಿ ಬಂದು. ಹೋಗ್ಲಾ? ಹೋಗು, ನಾನು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ನೀವೇನು ರೆಕಾರ್ಡ್ ನನ್ನ ಆಸ್ತಿ ಮೇಲೆ ಕಂಪ್ಲೇಂಟಾ? ನನ್ನ ಪತ್ರ ಹಿಡ್ಕೊಂಡೋಗಿ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ನೀವು ಸಾಚ ಅಂತ ಅನ್ಕೋಬೇಡಿ, ನಾನು ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ಫಸ್ಟ್ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಇವ್ನೇನು ಕಂಪ್ಲೇಂಟ್ ಕೊಡೋದು? ನಾನು ಕೊಟ್ಬಿಟ್ಟು ಬರ್ತೀನಿ ಕಂಪ್ಲೇಂಟಾ. ಇವ್ರೇನು ಕಂಪ್ಲೇಂಟ್ ಕೊಡೋದು ನನ್ನ ಆಸ್ತಿ ಮೇಲೆ? ನೋಡಿರಿ ನಾವು ಕೊಟ್ಬಿಟ್ಟು ಬರೋಣ. ಇದೇನ್ರಕ್ಕ ಇದು? ಹುಚ್ಚರು ಮದುವೆ ಗುಂಡೋನೆ ಜಾಣ ಅನ್ನಂಗೆ. ಇವರಿಬ್ರು ಎಲ್ಲ 3 ಜನ ಹುಚ್ಚರಾಡ್ದಂಗಾಡಿ ನಮಗೆ ತೆಗ್ಲಾಕ್ಬಿಟ್ರಲ್ಲ ಇಲ್ಲಿ. ಯಾರೋ ಏನು ಕತ್ತೀವೋ, ನನಗಂತೂ ತಲೆ ಕೆಟ್ಟೋಗ್ತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಸಮಸ್ಯೆ ಬಗೆಹರಿಯದ ಸಮಸ್ಯೆ, ಮುಗಿಯದ ಕತೆ ಆಗೋಗ್ಬಿಡ್ತು ನನ್ನ ಜೀವನ. ಪುದಕರೆ ಅವತ್ತು ಸಾವುಕಾರರು ಶಾರದಿ ಆಸ್ತಿ ಎಲ್ಲನೂ ಬರ್ಸ್ಕೊಂತ ಇದ್ರು ಅಂತಲ್ಲ, ಇವಳೊಬ್ಳು ಸೈಡ್ ಹಾಕಿದ್ರೆ ಆಯ್ತಾ? ತಮ್ಮ ಬೇರೆ ಅವನಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾವಳೆ. ಈಗ ತಮ್ಮನ ಕರ್ಕೊಂಡ್ಬಂದ್ರೆ ಏನ್ ಮಾಡ್ತೀರಾ? ಹೂನಲ್ವೇ? ಅಯ್ಯೋ ಪುದು, ಹೋದ್ರೆ ಹೋಗ್ಲಿ ಬಿಡು. ಈ ಫ್ಯಾಕ್ಟ್ರಿ ಒಂದು ನನ್ನ ಮಗಳ ಹೆಸರಿನಾಗಿಲ್ಲ ಅಂತಂದ್ರೆ ಏನಂತೆ, ಇಡೀ ಆಸ್ತಿ ಎಲ್ಲ ಐತಲ್ಲ ಅಷ್ಟೇ ಸಾಕು. ನಂಗೂ ಅದೇ ಸಮಾಧಾನ. ನನಗ ಶಾರದಿ ಹೆಸರಿಗೆ ಎಲ್ಲಿ ಫ್ಯಾಕ್ಟ್ರಿ ಹೋಯ್ತದು ಅಂತ ಒಟ್ಟರಿತೈತೆ. ಯಾರ ಹೆಸ್ರಿಗೆ ಹೋದ್ರೂ ಪರವಾಗಿಲ್ಲ, ಶಾರದಿ ಹೆಸ್ರಿಗೆ ಮಾತ್ರ ಫ್ಯಾಕ್ಟ್ರಿ ಹೋಗ್ಬಾರ್ದು.